ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಈ ಕ್ಷಣ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದೆ, ಹಾಗೆಯೇ ಯಂತ್ರಗಳನ್ನು ಯಾರೆಲ್ಲ ಯೂಸ್ ಮಾಡಬೇಕಂತ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ನೀವು ಯಂತ್ರನ ಬಳಸೋರಾಗಿದ್ದರೆ ನೀವು ಇನ್ ಡೀಟೇಲ್ ಆಗಿ ವಾಯ್ಸ್ ನೋಟಲ್ಲಿ ಮೆಸೇಜ್ನ ಮಾಡಬೇಕಾಗತ್ತೆ. ನನಗೆ ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ. ಓಕೆನಾ? ಕಂಪ್ಲೀಟಾಗಿ ನೀವು ಈ ಥರ ಪ್ರಾಬ್ಲಮ್ ಇದೆ ಮ್ಯಾಮ್, ಇದಕ್ಕೆ ನಾನು ಯಂತ್ರನ ಬಳಸ್ಬೋದಾ ಅನ್ನೋದನ್ನು ನೀವು ಇಲ್ಲಿ ವಾಯ್ಸ್ ಮೆಸೇಜ್ ಮಾಡಿ ಹೇಳಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನು ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಇನ್ನೊಂದು ಚಾನಲ್ನು ಕೂಡ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು. ಹಾಗೆಯೇ ಅಲ್ಲೂ ಕೂಡ ರಿಕ್ವೆಸ್ಟೆಡ್ ವೀಡಿಯೋಗಳನ್ನ ಕೆಲವೊಬ್ಬರು ಹಾಕ್ತಾ ಇದ್ದೀರಾ. ಅಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ನಿಮ್ಮ ರಿಕ್ವೆಸ್ಟೆಡ್ ವೀಡಿಯೋಗಳು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಾ. ಆ್ಯಂಡ್ ಇಲ್ಲಿ ಈ ಚಾನಲ್ಗೂ ಕೂಡ ಚಾನಲೈಸ್ ಮೆಸೇಜ್ನ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಆ್ಯಂಡ್ ಅದರಲ್ಲಿ ರಿಕ್ವೆಸ್ಟೆಡ್ ವೀಡಿಯೋಗಳಂತ ಹೇಳಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಅಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿರಿ, ಖಂಡಿತವಾಗ್ಲೂ ನೀವೇನು ಕಮೆಂಟ್ ಮಾಡಿರ್ತೀರಾ ಅದು ರೀಡಿಂಗ್ ಬಂದೇ ಬರುತ್ತೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು. ಯಾರೆಲ್ಲ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮಗೆ 2 ಫೈಲ್ಗಳಾಗಿ ಕೊಡ್ತಾ ಇದ್ದೀನಿ, ಫೈಲ್ ನಂಬರ್ 1 ಆ್ಯಂಡ್ ಫೈಲ್ ನಂಬರ್ 2. ಇಲ್ಲಿ ನಿಮ್ಮ ಪರ್ಸನ್ ಹೆಸರಿನ ಮೊದಲನೇ ಅಕ್ಷರ ಯಾವ ಒಂದು ಫೈಲಲ್ಲಿದೆ ಆ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಫೈಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆನಾ? ಫಸ್ಟ್ ಫೈಲಲ್ಲಿ ACEGIKMOQSUWY. ಸೆಕೆಂಡ್ ಫೈಲಲ್ಲಿ BDFHJLNPRTVXZ. ಈ 2 ಫೈಲಲ್ಲಿ ನಿಮ್ಮ ಪರ್ಸನ್ ಹೆಸರಿನ ಮೊದಲನೇ ಅಕ್ಷರ ಯಾವುದಿದೆ ಆ ಒಂದು ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಎಸ್, ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಯಾರು ಈ ಒಂದು ಫಸ್ಟ್ ಫೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್, ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ, ಏನಿದೆ ಅವ್ರಿಗೆ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, 10 ಆಫ್ ಕಪ್ಸ್ ಬರ್ತಿದೆ. ವಾವ್, ನೈಸ್. ಪೇಜ್ ಆಫ್ ಸಾರ್ಡ್ಸ್, ದ ಫೂಲ್ ಕಾರ್ಡ್ ಬರ್ತಿದೆ. ಓಕೆ, ಈ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್. ನಿಮ್ಮ ಒಂದು ಲವ್ ಲೈಫಲ್ಲಿ ಅನಿರೀಕ್ಷಿತ ಒಂದು ಪುನರ್ಮಿಲನ, ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವಿಬ್ಬರು ಮತ್ತೆ ರಿಯೂನಿಯನ್ ಆಗ್ತಾ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಹಾಗೆಯೇ ಯಾರೆಲ್ಲ ಬ್ರೇಕಪ್ಪಲ್ಲಿ ಇದ್ದೀರಾ, ಸಪ್ರೇಷನಲ್ಲಿ ಇದ್ದೀರಾ, ನಿಮಗೊಂದು ಗುಡ್ ನ್ಯೂಸ್ ಇದು. 10 ಆಫ್ ಕಪ್ಸ್ ಬರ್ತಿದೆ ಆ್ಯಂಡ್ ಪೇಜ್ ಆಫ್ ಸಾರ್ಡ್ಸ್ ಆ್ಯಂಡ್ ದ ಫುಲ್ ಕಾರ್ಡ್. ಇಲ್ಲಿ ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್ ಇರೋದ್ರಿಂದ ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಪರ್ಸನ್ ಸೈಡಿಂದ ಎಲ್ಲೋ ಒಂದು ಕಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನ್ಯೂ ಬಿಗಿನಿಂಗ್, ರಿಯೂನಿಯನ್ ಆಗತ್ತೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಅವರು ಬೇರೆಯೊಬ್ಬರು ಪರ್ಸನ್ ಜೊತೆಗೆ ಇರಬಹುದು, ಅಥವಾ ಇಲ್ಲಿ ಬೇರೆಯವ್ರ ಪರ್ಸನ್ ಜೊತೆಗೆ ರಿಲೇಶನ್ಶಿಪ್ನ ಇಟ್ಕೊಂಡಿರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಬೇರೆಯವ್ರ ಪರ್ಸನ್ ಜೊತೆಗೆ ಏನಾದರೂ ಒಂದು ಅವರು ಸಂಬಂಧವನ್ನು ಇಟ್ಕೊಂಡಿದ್ರೆ ಅವರಿಗೆ ಆ ಸಂಬಂಧಕ್ಕಿಂತ ಅವರಿಗೆ ನೀವೇ ಮುಖ್ಯ ಅನ್ನುವಂಥದ್ದು, ಅಂದರೆ ಅವ್ರು ಹೇಳ್ತಾರೆ ನನಗೆ ನೀನೇ ಮುಖ್ಯ ಅನ್ನೋಂಥ ಮಾತನ್ನ ನೀವು ಅವರಿಂದ ಕೇಳ್ತೀರಾ. ಆ ಥರ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಅವ್ರಿಗೆ ನೀವು ಒಬ್ಬರೇನೆ. ಓಕೆ, ಸೊ ಇಲ್ಲಿ ಅವರಿಗೆ ಬೇರೆ ಬೇರೆ ಪರ್ಸನ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಷಯಗಳು ಅವ್ರ ಮೈಂಡಲ್ಲಿ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳು ಅವ್ರ ಲೈಫಲ್ಲಿ ಇರ್ಬೋದು. ಆದರೆ ಅವ್ರ ಜೀವನಕ್ಕೆ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿ ಅಂದರೆ ನೀವೊಬ್ಬರೇ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. 10 ಆಫ್ ಕಪ್ಸ್, ಇಲ್ಲಿ ಯಾರಾದರೂ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದಾರೆ, ಅವ್ರು ಮತ್ತೆ ರಿಟರ್ನ್ ಬರ್ತಾರಾ ಮ್ಯಾಮ್ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅವ್ರು ಏನು ದಾರಿ ತಪ್ಪಿ ಹೋಗಿದ್ದಾರೆ ಆ ದಾರಿಯಿಂದ ಸರಿ ಮಾಡಿಕೊಂಡು ಅದೇ ದಾರಿಯಲ್ಲಿ ವಾಪಸ್ ಬರ್ತಾರೆ ನಿಮ್ಮ ಹತ್ರಕ್ಕೆ.
ಓಕೆ. ಅಂದರೆ ಇಲ್ಲಿ ಅವ್ರು ಯಾವ ರೀತಿ ನಿಮಗೆ ಚೀಟ್ ಮಾಡಿದ್ರು ಅಥವಾ ಮೋಸ ಮಾಡಿದ್ರು ಅಥವಾ ಸಮಥಿಂಗ್ ಅವ್ರಿಗೆ ಏನೋ ಒಂದು ಬೇರೆ ಒಂದು ಸಂಬಂಧನ ಇಟ್ಕೊಂಡು ನಿಮ್ಮನ್ನು ಅವರು ದೂರ ಮಾಡಿ ಹೋಗಿದ್ದಾದರೆ ಅವ್ರು ಖಂಡಿತವಾಗ್ಲೂ ಅವರಿಗೆ ನಿಮ್ಮ ವ್ಯಾಲ್ಯೂ ಏನು, ನೀವಂದರೆ ಏನು, ಆ್ಯಂಡ್ ನಿಮ್ಮ ಬಗ್ಗೆ ಅವರಿಗೆ ಒಂದು ಒಳ್ಳೆ ಗೌರವ, ಒಳ್ಳೆ ಒಪಿನಿಯನ್ ಇಟ್ಕೊಂಡು ರಿಟರ್ನ್ ವಾಪಸ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಆ್ಯಂಡ್ ಇಲ್ಲಿ ರೀಯೂನಿಯನ್, ಅದಕ್ಕೆ ಇಲ್ಲಿ ಬಂದಿರೋದು ಸ್ಟಾರ್ಟಿಂಗ್ ಎನರ್ಜಿನೇ ನಿಮಗೆ ಇಲ್ಲಿ ರೀಯೂನಿಯನ್ ಎನರ್ಜಿ ಬಂದಿರೋದು. ಇಲ್ಲಿ ಮ್ಯಾರಿಡ್ ಪೀಪಲ್ ಆಗ್ಬೋದು, ಅನ್ಮ್ಯಾರಿಡ್ ಪೀಪಲ್ ಆಗಿರ್ಬೋದು. ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ ಆ್ಯಂಡ್ ರೀಸ್ಟಾರ್ಟ್ನ ಮತ್ತೆ ಮಾಡ್ತೀರಾ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಇದು ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಚಾನಲೈಸ್ ಮೆಸೇಜ್, ಈಗ ಬರುವಂಥ ಚಾನಲೈಸ್ ಮೆಸೇಜ್ ರೆಸೊನೇಟ್ ಆಗ್ಬೋದು. ಯಾರಿಗೆ ರೆಸೊನೇಟ್ ಆಗಲಿಲ್ಲ ಜಸ್ಟ್ ಅದನ್ನು ಸ್ಕಿಪ್ ಮಾಡಿಬಿಡಿ. ಓಕೆ. ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ನಿಮ್ಮ ಪರ್ಸನ್ ತುಂಬ ಬ್ಯಾಡ್ ಹ್ಯಾಬಿಟ್ಸ್ಗಳಿದೆ ಆ್ಯಂಡ್ ಡ್ರಿಂಕ್ಸ್, ಸ್ಮೋಕ್ ಅಥವಾ ಸಮಥಿಂಗ್ ಬ್ಯಾಡ್, ಅಂದರೆ ಬ್ಯಾಡ್ ಅಂತ ಹೇಳಿದಾಗ ತುಂಬ ಅತಿರೇಕ ಕೋಪ ಮಾಡ್ಕೊಳ್ಳೋದು ಅಥವಾ ಅತಿರೇಕ ಸಮಥಿಂಗ್ ನೆಗೆಟಿವ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಿದೆ ಅಲ್ವಾ, ಅವರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದರೆ ನ್ಯೂ ಬಿಗಿನಿಂಗ್ ಆಗ್ಬೋದು, ಅವ್ರು ರಿಟರ್ನ್ ಬಂದರೂ ಕೂಡ ನಿಮ್ಮ ಲೈಫಿಗೆ ಆ ವ್ಯಕ್ತಿ ಬೇಕೋ ಬೇಡವೋ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ. ಒಂದ್ಸಲ ನೀವು ಯೋಚನೆ ಮಾಡಿ ಆ ಒಂದು ನಿರ್ಧಾರ ತಗೊಳ್ಳಿ. ನ್ಯೂ ಬಿಗಿನಿಂಗ್ನ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಆ ವ್ಯಕ್ತಿನ ಮತ್ತೆ ನಿಮ್ಮ ಲೈಫಲ್ಲಿ ರಿಟರ್ನ್ ತಗೊಳ್ಲಿಕ್ಕೆ ಒಂದ್ಸಲ ಯೋಚನೆ ಮಾಡಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಇದು ಕೆಲವೊಬ್ರಿಗೆ ಮಾತ್ರ ರೆಸನೇಟ್ ಆಗ್ಬೋದು, ಎಲ್ಲರಿಗೂ ಕೂಡ ಅನ್ವಯ ಆಗೋದಿಲ್ಲ. ಓಕೆನಾ. ಈ ಒಂದು ಚಾನಲೈಸ್ ಮೆಸೇಜ್ ಈಗ ಲಾಸ್ಟಲ್ಲಿ ಏನು ಬಂದಿದೆ ಅದು ಇದು ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಯಾಕಂದರೆ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಸ್ವಲ್ಪ ಡೇಂಜರ್ ಇದ್ದಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇರುವಂಥದ್ದು. ಇದಕ್ಕೆ ಏಂಜಲ್ ಕಾರ್ಡಿಂದ ಏನು ನಿಮಗೆ ಗೈಡೆನ್ಸ್ ಆಗಿ ಬರ್ತಿದೆ ಚೆಕ್ ಮಾಡೋಣ. ಫರ್ಗಿವ್ನೆಸ್. ಅವರಾಗೆ ನಿಮ್ಮ ಲೈಫಲ್ಲಿ ರಿಟರ್ನ್ ಬಂದರೂ ಕೂಡ ಫರ್ಗಿವ್ನೆಸ್ ಅನ್ನೋದು ಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ. ಪೀಸ್ಫುಲ್ ರೆಸಲ್ಯೂಷನ್. ಓಕೆ. ನೋ ನೀಡ್ ಟು ವರಿ. ಆ್ಯಂಡ್ ಇಲ್ಲಿ ಆಸ್ಕ್ ಯುವರ್ ಏಂಜಲ್ ಬರ್ತಾ ಇದೆ. ಓಕೆ. ಇಲ್ಲಿ ಒಂದು ನಿಮ್ಮ ಒಂದು ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ರಿಯೂನಿಯನ್ ಆಗುತ್ತೆ ಅಂತ ಹೇಳಿದ್ರೆ, ರಿಯೂನಿಯನ್ ಆಗುವಾಗ ನೀವು ಇಲ್ಲಿ ಓಲ್ಡ್ ಅಂದರೆ ಹಳೆ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನಾಗಿತ್ತು, ನೆಗೆಟಿವ್ಸ್ ಆಗಿರ್ಬೋದು, ಎನಿಥಿಂಗ್, ಇಲ್ಲಿ ಏನಾದರೂ ಮಾತುಕತೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಏನೂ ಆಗಿದೆ ಅಂತ ಹೇಳಿದ್ರೆ ಅದನ್ನು ಫರ್ಗಿವ್ ಮಾಡಿ ರಿಯೂನಿಯನ್ ಮಾಡ್ಕೊಳ್ಳಿ. ಅದರ್ವೈಸ್ ನೀವು ಅದನ್ನು ಮನಸ್ಸಲ್ಲಿ ಇನ್ನೂ ಕ್ಯಾರಿ ಮಾಡ್ತಾ ನೀವಿಬ್ರು ಮತ್ತೆ ರಿಯೂನಿಯನ್ ಆದ್ರಿ ಅಂತ ಹೇಳ್ಕೊಳ್ಳಿ, ಮತ್ತೆ ನೀವು ಅದೇ ತಪ್ಪನ್ನ ಮಿಸ್ಟೇಕ್ನ ಮಾಡ್ತೀರಾ. ಸೊ ಅದಕ್ಕೆ ಆ ಮಿಸ್ಟೇಕ್ ಆಗಬಾರ್ದು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಆಗೋಗಿರೋಂಥ ವಿಷಯಗಳನ್ನ ಫರ್ಗಿವ್ ಮಾಡಿ ಅದನ್ನು ಲೆಟ್ ಗೋ ಮಾಡಿ ನಿಮ್ಮ ಪರ್ಸನ್ನ ನೀವು ಫುಲ್ ಫರ್ಗಿವ್ ಮಾಡಿಬಿಟ್ಟು ಆ್ಯಂಡ್ ನೀವು ಕೂಡ ಅವ್ರ ಹತ್ರ ಫುಲ್ ಫರ್ಗಿವ್ನೆಸ್ನ ಕೇಳಿ, ಕ್ಷಮೆ ಕೇಳಿ. ನಿಮ್ಮಿಂದ ತಪ್ಪಾಗಿದೆಯೋ ಆಗಿಲ್ವೋ ಅದು ಸೆಕೆಂಡ್ರಿ. ನಿಮ್ಮಿಂದ ಏನೇ ಅವ್ರಿಗೆ ಈಗ ಹರ್ಟ್ ಆಗಿದೆ ಅಂತ ಯಾರು ಕೂಡ ಬಂದು ನಿಮಗೆ ಹೇಳಲ್ಲ. ಕೆಲವೊಬ್ರು ಹೇಳ್ತಾರೆ ಎಸ್ ರೈಟ್. ಈಗ ಕೆಲವೊಂದ್ಸಲ ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹರ್ಟ್ ಆಗೇ ಆಗಿರುತ್ತೆ ಅಲ್ವಾ. ಸೊ ಅದೆಲ್ಲದಕ್ಕೂ ಕೂಡ ನೀವು ಅವ್ರ ಹತ್ರ ಕ್ಷಮೆ ಕೇಳಿ, ಅವರು ನಿಮ್ಮ ಹತ್ರ ಕ್ಷಮೆ ಕೇಳಿದ್ರೆ ಕ್ಷಮಿಸಿ ಅಂತ ಹೇಳ್ತಾ. ಆ್ಯಂಡ್ ಇಲ್ಲಿ ಪೀಸ್ಫುಲ್ ರೆಸಲ್ಯೂಷನ್ ಆ್ಯಂಡ್ ನೋ ನೀಡ್ ಟು ವರಿ ಬರ್ತಿದೆ. ಟೆನ್ಷನ್ ಮಾಡ್ಕೊಂಬಿಡಿ, ಆದಷ್ಟು ಮೈಂಡ್ನ ಕೂಲ್ ಆ್ಯಂಡ್ ಕಾಮ್ ಆಗಿ ಇಟ್ಕೊಳ್ಳಿ, ಪ್ರತಿಯೊಂದು ಕೂಡ ಸರಿಯಾಗುತ್ತೆ. ಆಸ್ಕ್ ಯುವರ್ ಏಂಜಲ್ ಬರ್ತಿದೆ. ಓಕೆ. ಏಂಜಲ್ ನಿಮ್ಮ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೇ ಮಾಡ್ತಾರೆ. ಡೋಂಟ್ ವರಿ, ಬಿ ಪಾಸಿಟಿವ್. ಓಕೆನಾ. ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್. ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ರೀಸ್ಟಾರ್ಟ್ನ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಸೆಕೆಂಡ್ ಪೈಲ್ ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೀಡಿಂಗ್ ಓಕೆ. ದ ಲವರ್ಸ್ ಕಾರ್ಡ್ ಬರ್ತಿದೆ. ವಾವ್, ನೈಸ್. ಟೆನ್ ಆಫ್ ಸಾರ್ಟ್ಸ್. ಓಕೆ. ಕ್ವೀನ್ ಆಫ್ ಸಾರ್ಟ್ಸ್, ದ ಸನ್ ಕಾರ್ಡ್. ಹಾಗೇನೆ ಓಕೆ. ಇನ್ನೊಂದು ಕಾರ್ಡ್, ಇನ್ನೊಂದು ಕಾರ್ಡನ್ನು ತೆಗಿಯೋಣ ಅಂದ್ಕೊಂಡೆ. ಎಸ್, ನೈಟ್ ಆಫ್ ವ್ಯಾನ್ಸ್ ಬರ್ತಿದೆ. ಓಕೆ. ಎಸ್,
ದ ವರ್ಡ್ ಕಾರ್ಡ್, ಹಾಗೆಯೇ ಡೆತ್ ಆ್ಯಂಡ್ ರೀಬರ್ತ್ ಬರ್ತಾ ಇದೆ. ಓ ನೈಸ್. ಇಲ್ಲಿ ನಿಮ್ಮ ಪರ್ಸನಿಂದ ನೀವೇನು ಕಾಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಿಮ್ಮ ಪರ್ಸನ್ ನಿಮಗೆ ಒಂದು ಡಿವೈನ್ ಟೈಮಿಂಗ್ ಅಥವಾ ಒಂದು ವೀಕ್ 15 ಡೇಸ್ ಈ ಒಂದು ಟೈಮಲ್ಲಿ ನಿಮಗೆ ಅವರಿಂದ ಕಾಲ್ ಬರುತ್ತೆ, ಕರೆ ಮಾಡ್ತಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಇದೆಲ್ಲದೂ ಕೂಡ ಕಂಪ್ಲೀಟಾಗಿ ಮುಗ್ದೋಯ್ತು, ಇನ್ನೂ ಇದು ಸರಿ ಆಗಲ್ಲ ಅಂತ ನೀವು ಇಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಯಾವುದೂ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೂ ಕೂಡ ಮುಗ್ದಿಲ್ಲ, ಎಂಡ್ ಆಗಲಿಲ್ಲ, ಇನ್ನೂ ಕೂಡ ಇದೆ. ಓಕೆನಾ. ಸೊ ಇಲ್ಲಿ ಎಲ್ಲ ಮುಗ್ದೋಯ್ತು ಅನ್ನೋದು ನೀವು ಇಲ್ಲಿ ಏನು ಯೋಚನೆ ಮಾಡ್ತಿದ್ರೆ ಯಾವುದೂ ಕೂಡ ಮುಗ್ದೋಗಿಲ್ಲ, ಇನ್ನೂ ಕೂಡ ಚಾನ್ಸಸ್ ಇದೆ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವಿಬ್ಬರು ಒಂದಾಗೋದಿಕ್ಕೆ. ಅವರು ನಿಮ್ಮ ಬಗ್ಗೆನೇ ಆಳವಾಗಿ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆನೇ ಅವ್ರು ಇಲ್ಲಿ 24/7 ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅವರಿಗೆ ಓಕೆ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಅದನ್ನು ಇಗ್ನೋರ್ ಮಾಡಿ. ಹೊರಗಡೆ ಏನು ಡಿಸ್ಟರ್ಬೆನ್ಸ್ ಬರುತ್ತೆ ಅದನ್ನು ಇಗ್ನೋರ್ ಮಾಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ನಿಮಗೆ ಎನರ್ಜಿ ಬರ್ತಿರೋವಂಥದ್ದು, ಓಕೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಕಟ್ ಮಾಡಿದೆ, ಇಟ್ಸ್ ಓಕೆ. ಇಲ್ಲಿ ದ ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಕಂಪ್ಲೀಟಾಗಿ ಒಬ್ಬರು ತುಂಬ ಕಂಟ್ರೋಲ್ ಮಾಡ್ತಿರೋದು ಅಥವಾ ಸಮಥಿಂಗ್ ನೆಗೆಟಿವ್, ಅಂದರೆ ನಿಮ್ಮನ್ನು ಇಗ್ನೋರ್ ಮಾಡೋದು ಅಥವಾ ಸಮಥಿಂಗ್ ನಿಮ್ಮನ್ನು ದೂರ ಮಾಡ್ತಿರೋವಂಥದ್ದು, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆನಾ. ಸೊ ಅದೆಲ್ಲದೂ ಕೂಡ ಕಂಪ್ಲೀಟಾಗಿ ಚೇಂಜಸ್ನ ನೋಡ್ತೀರಾ. ಆ್ಯಂಡ್ ಇಲ್ಲಿ ಯಾರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಲ್ವಾ, ಅವರಿಗೆ ರಿಯಲೈಸ್ ಆಗಿದೆ ಇಗ್ನೋರ್ ಮಾಡಬಾರ್ದು ಅನ್ನೋಂಥ ಒಂದು ರಿಯಲೈಸೇಷನ್ ಅವರಿಗೆ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಅವರಿಗೆ ನಿಮ್ಮ ಮೇಲೊಂದು ಡೀಪ್ ಆಗಿರೋಂಥ ಒಂದು ಫೀಲಿಂಗ್ಸ್ ಇದೆ, ಭಾವನೆಗಳಿದೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ 10 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಕಂಪ್ಲೀಟ್ ನೀವು ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಒಂಥರ ಫುಲ್ಲು ಓವರ್ ಆಲ್ ನಿಮ್ಮ ಲೈಫಿಂದಲೇ ನೀವು ಫುಲ್ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀರಾ, ಆ ಥರ ಒಂದು ಎನರ್ಜಿಲಿ ಬರ್ತಿದೆ. ಅಂದರೆ ನಿಮಗೆ ಬೇಕಾದಷ್ಟು ವರ್ಕ್ ಇದೆ ಮಾಡೋದಕ್ಕೆ, ಏನೂ ಕೂಡ ನಿಮಗೆ ಇಂಟ್ರೆಸ್ಟ್ ಇಲ್ಲ, ಕಂಪ್ಲೀಟ್ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ, ರಿಲೇಷನ್ಶಿಪ್ ಬಗ್ಗೆನೇ ಯೋಚನೆ ಮಾಡ್ತಾ, ಇರೋ ಕೆಲಸನೂ ಕೂಡ ಫುಲ್ ಕಂಪ್ಲೀಟಾಗಿ ಬಿಟ್ಬಿಟ್ಟು, ಇರೋ ಕೆಲಸನೂ ನೀವು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲದೇ, ಏನಕ್ಕೂ ನಿಮಗೆ ಇಂಟ್ರೆಸ್ಟ್ ಇಲ್ಲದೇ ಒಂಥರ ಒಂಟಿಯಾಗಿ ಬದುಕಬೇಕು, ಒಂಟಿಯಾಗಿರಬೇಕು ಅನ್ನೋದೇ ನಿಮಗೆ ಇಲ್ಲಿ ಫೀಲಿಂಗ್. ಸೊ ಇಲ್ಲಿ ನೋಡಿ, ಇಲ್ಲಿ ಅದೆಲ್ಲದೂ ಕೂಡ ಕಾಲಕ್ರಮೇಣ ಚೇಂಜಸ್ ಆಗುತ್ತೆ. ಯಾವಾಗ ಅವರಿಂದ ಕಾಲ್ ಬಂತು ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಕುಣಿದಾಡ್ಬಿಡ್ತೀರಾ ನೀವು, ಅದೇ ಇಲ್ಲಿ ಎನರ್ಜಿ ಬರ್ತಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಬರ್ತಿರೋ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮಗೆ ಬರ್ತಿರೋ ಅಂಥ ಚಾನಲೈಸ್ ಮೆಸೇಜ್ ಇದಾಗಿದೆ. ನಿಮಗೆ ಖುಷಿ ಕೊಡುವಂಥದ್ದು, ಅಂದರೆ ನೀವು ಹ್ಯಾಪಿಯಾಗಿರಲಿಕ್ಕೆ ಅವರಿಂದ ನಿಮಗೆ ಕರೆ ಬಂದೇ ಬರುತ್ತೆ. ಆ್ಯಂಡ್ ಇದು ಯಾವುದೂ ಕೂಡ ಎಂಡ್ ಆಗಲಿಲ್ಲ, ಆ್ಯಂಡ್ ಅವ್ರಿಗೆ ಇನ್ನೂ ಕೂಡ ನಿಮ್ಮ ಮೇಲೆ ಒಂದು ಡೀಪ್ ಫೀಲಿಂಗ್ಸ್ ಇದೆ. ಪ್ರತಿಯೊಂದು ಕೂಡ ಇಲ್ಲಿ ಪಾಸಿಟಿವ್ ಕಾರ್ಡೇ ಬರ್ತಿರೋದ್ರಿಂದ ನೀವು ಇಲ್ಲಿ ಏನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಮುಗ್ದೋಯ್ತು ಇನ್ನೇನು ಸಿಗಲ್ಲ, ಇನ್ನು ಲೈಫಲ್ಲೆಲ್ಲ ಎಂಡ್ ಕೊನೆ ಅಂತ ನೀವೇನು ಯೋಚನೆ ಮಾಡ್ತಿದ್ದೀರಾ ಅದೆಲ್ಲದೂ ಕೂಡ ಮಿರಾಕಲ್ ಆಗಿ ಚೇಂಜಸ್ನ ನೋಡ್ತೀರಾ. ಅವರಿಂದ ಪ್ರತಿಯೊಂದೂ ಕೂಡ ನೀವು ನಿರೀಕ್ಷೆಯಲ್ಲಿ ಏನು ನಿರೀಕ್ಷೆ ಇದೆ ಅವ್ರ ಮೇಲೆ ಅದೆಲ್ಲದೂ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲಿಂದ ಏನು ಕಾರ್ಡ್ ಬರ್ತಿದೆ ಚೆಕ್ ಮಾಡೋಣ. ಏನು ಗೈಡೆನ್ಸ್ ಮಾಡ್ತಿದ್ದಾರೆ, ನಿಮಗೆ ಏನು ಗೈಡೆನ್ಸ್ ಕೊಡ್ತಿದೆ? ನೋ ನೀಡ್ ಟು ವರಿ. ಓಕೆ, ಇಟ್ಸ್ ಅಪ್ ಟು ಯು ಬರ್ತಿದೆ. ಓಕೆ, ವಿತಿನ್ ಅ ನೆಕ್ಸ್ಟ್ ಫ್ಯೂ ವೀಕ್ಸ್. ಓಕೆ, ಎಸ್, ಇಲ್ಲಿ ವಿತಿನ್ ಅ ನೆಕ್ಸ್ಟ್ ಫ್ಯೂ ವೀಕ್ಸ್ವರೆಗೆ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನೀವು ಇವಾಗ ಯಾವುದೇ ರೀತಿಯ ಟೆನ್ಷನ್ನ ತೊಗೊಳ್ಬೇಡಿ, ನೋ ನೀಡ್ ಟು ವರಿ. ಇವಾಗ ಯಾವ ಟೆನ್ಷನ್ನೇ ನೀವು ತೊಗೊಳ್ಳೋದ್ರಿಂದ ಏನು ಯೂಸ್ ಇಲ್ಲ. ಆದಷ್ಟು ರಿಲ್ಯಾಕ್ಸ್ ಆಗಿ, ಕಾಮಾಗಿ, ಕೂಲಾಗಿರಿ. ವಿತಿನ್ ಅ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಚೇಂಜಸ್ನ ನೀವು ಡೆಫಿನೆಟ್ಲಿ ನೋಡ್ತೀರಾ. ಇಟ್ಸ್ ಅಪ್ ಟು ಯು ಬರ್ತಿದೆ. ಇದು ನಿಮಗೆ ಬಿಟ್ಟಂಥ ವಿಷಯಗಳು ಪ್ರತಿಯೊಂದು ಕೂಡ ಇಲ್ಲಿ ಬರೋವಂಥದ್ದು ನಿಮ್ಮ ಲೈಫಿಗೆ ನಿಜವಾಗ್ಲೂ ಇದು ಸರಿಯಾಗಿದೆ ಅಥವಾ ನಿಮಗೆ ಇದು ಸರಿ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನೀವು ಇದರಲ್ಲಿ ಚೇಂಜಸ್ನ ಪಡ್ಕೊಳ್ಬೋದು, ಚೇಂಜಸ್ನ ಪಡ್ಕೊಳ್ತೀರಾ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಆ್ಯಂಡ್ ನೋ ನೀಡ್ ಟು ವರಿ. ಟೆನ್ಷನ್ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಎಲ್ಲದೂ ಕೂಡ ಡಿವೈನ್ ಟೈಮಿಂಗಲ್ಲಿ ಚೇಂಜಸ್ನ ನೀವು ನೋಡ್ತೀರಾ. ಚೇಂಜಸ್ ಆಗೇ ಆಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ.